Hello students, welcome to the 5 minutes revision of inverse trigonometric functions. So, in this session, we will discuss only the golden points from the chapter inverse trigonometric functions. See, inverse trigonometric function ಒಳಗಡೆ ಈ ಟೇಬಲ್ ನೀವು ನೆನಪಿಡಲೇಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿ ಡೊಮೇನ್ ಮತ್ತೆ ರೇಂಜ್ ನಿಮಗೆ ಎಕ್ಸಾಮ್ ಒಳಗಡೆ 1 ಮಾರ್ಕ್ ಅಲ್ಲಿ ಬರೋ ಚಾನ್ಸಸ್ ಬಹಳ ಇರುತ್ತೆ. ಯು ನೀಡ್ ಟು ರಿಮೆಂಬರ್. ನಾವು ರೇಂಜ್ಗೆ ಇನ್ನೊಂದು ಹೆಸರಿಂದ ಕರಿತೀವಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತಾನು ಕರಿತೀವಿ. ಓಕೆ, ಸಪೋಸ್ y is equals to or theta is equals to y is equals to or theta is equal to sin inverse x ಅಂತಂದ್ರೆ the domain is what? Closed interval. ನೋಡ್ರಿ, ಯಾವ ಬೇಕಾದ ಬ್ರಾಕೆಟ್ ಯೂಸ್ ಮಾಡುವಂಗಿಲ್ಲ. Sometimes you will use open brackets. That is not the correct way. Okay, so you have to use the closed brackets. See, for sin inverse, cos inverse, domain remains same. ಏನ್ ಚೇಂಜ್ ಆಗುತ್ತೆ? ರೇಂಜ್ ಚೇಂಜ್ ಆಗುತ್ತೆ ನೋಡ್ರಿ. For sin inverse x, the range is closed interval minus pi by 2 to plus pi by 2. For cos inverse x, 0 to pi ಆಗುತ್ತೆ. In the same manner, tan inverse ಇದೆ, tan inverse ಮತ್ತೆ cot inverse x ಇದೆ, ಡೊಮೇನ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಬಟ್ ರೇಂಜ್ ಏನಾಗಿರುತ್ತೆ? ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಹಾಕಿದ್ರಲ್ಲ, ಇಲ್ಲಿ ಓಪನ್ ಇಂಟರ್ವಲ್ ಬರೀತಾರೆ. ಯಾರಿಗೆ? ಟ್ಯಾನ್ಗೆ. ಕಾಟ್ಗೆ ಏನು? ಓಪನ್ ಇಂಟರ್ವಲ್ 0 to pi. ದೆನ್ ಈ ರೀತಿ ನೆನ್ಪಿಡ್ಬೇಕು ನೀವು. ಇಲ್ಲ ಅಂತಂದ್ರೆ ನೆನ್ಪಿಡೋದು ತುಂಬಾ ಕಷ್ಟ ಆಗ್ಬಿಡುತ್ತಿಲ್ಲ ಅಂತಂದ್ರೆ. ಕೊಸೆಕ್ ಇನ್ವರ್ಸ್ ಎಕ್ಸ್ಗೆ ಮತ್ತೆ ಸೆಕ್ ಇನ್ವರ್ಸ್ ಎಕ್ಸ್ ಇದೆ, ಡೊಮೇನ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ದಿ ಇಂಟರ್ವಲ್ -1 to 1 ಅಂತ. ಯಾವ ಇಂಟರ್ವಲ್ ಇದು? ಓಪನ್ ಇಂಟರ್ವಲ್. ಯಾವ ಇಂಟರ್ವಲ್ ಇದು? ಓಪನ್ ಇಂಟರ್ವಲ್. ಓಕೆ, ಇಲ್ಲೂ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ. ಬಟ್ ಇಲ್ಲಿ ನೋಡ್ರಿ, ಕ್ಲೋಸ್ಡ್ ಇಂಟರ್ವಲ್ minus pi by 2 to plus pi by 2 ಎಕ್ಸೆಪ್ಟ್ ಸಿಂಗಲ್ ಟರ್ಮ್ 0 ಒಂದನ್ನ ಬಿಟ್ಟು ಮಿಕ್ಕಿದೆಲ್ಲ ಕನ್ಸಿಡರ್ ಆಗುತ್ತೆ. ರೇಂಜ್ ಆಫ್ ಕೊಸೆಕ್ ಇನ್ವರ್ಸ್ ಎಕ್ಸ್. ದೆನ್ ಕಮಿಂಗ್ ಟು ರೇಂಜ್ ಆಫ್ ದಿ ಸೆಕ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ? ಕ್ಲೋಸ್ಡ್ ಇಂಟರ್ವಲ್ 0 to pi ಎಕ್ಸೆಪ್ಟ್ pi by 2. ಹೌದಾ? ದೆನ್ ಸಿ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಐ ಆಮ್ ಜಸ್ಟ್ ರಿವೈಸಿಂಗ್ ಇಟ್. ಸೊ ವಿ ನೋ ದಟ್ y is equal to sin inverse x ಅಂತ ಈ ರೀತಿ ಕೊಟ್ಟ ಅಂತಂದ್ರೆ x ವ್ಯಾಲ್ಯೂಸ್ ಏನಿರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡೊಮೇನ್. ಅದಕ್ಕೆ ಏನಂತ ಕರಿತೀವಿ? ಡೊಮೇನ್ ಅಂತ ಕರಿತೀವಿ. ಆಮೇಲೆ x ವ್ಯಾಲ್ಯೂಸ್ ಕೊಡ್ತಾ ಹೋದಂಗೆ y ಒಂದು ಲಿಸ್ಟ್ ಆಫ್ ವ್ಯಾಲ್ಯೂಸ್ ಬರ್ತಾವಲ್ಲ, ದಟ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ವಾಟ್? ರೇಂಜ್ ಅಂತ ಕರಿತೀವಿ ನಾವು. ಅದಕ್ಕೆ ಏನಂತ ಕರಿತೀವಿ? ರೇಂಜ್ ಅಂತ ಕರಿತೀವಿ. ಆರ್ ಎಲ್ಸ್ ವಿ ವಿಲ್ ಯೂಸ್ ಒನ್ ಮೋರ್ ವರ್ಡ್ ದಟ್ ಈಸ್ ಗಿವನ್ ಇನ್ ದಿ ಟೆಕ್ಸ್ಟ್ ಬುಕ್. ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನಿಮ್ಗೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. ಒಂದೊಂದ್ಸಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಅಥವಾ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಅದಾವ. ಏನಂತ? ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೊ ಅಂಡ್ ಸೊ ಅಂತ ಕೊಟ್ಟಿರ್ತಾನೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಫಂಕ್ಷನ್ ವಿಚ್ ಲೈಸ್ ಇನ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಅಂದ್ರೆ ಆ ರೇಂಜ್ ಒಳಗಡೆ ಬರುವಂತ ವ್ಯಾಲ್ಯೂ, ಅದಕ್ಕೆ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ದೆನ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಇದಿಷ್ಟು ನಿಮ್ಗೆ ಆಲ್ರೆಡಿ ಟೇಬಲ್ ಗೊತ್ತಿರುತ್ತೆ. ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಟೇಬಲ್ ನೆನಪಿರುತ್ತೆ. 60 ಡಿಗ್ರಿಗೆ ಏನಾಗುತ್ತೆ ಅಲ್ಲಿ ಆಂಗಲ್ ಕೊಡ್ತಿದ್ರಿ, ವಿ ವಿಲ್ ಗೆಟ್ ದಿ ರೇಷಿಯೋಸ್ ಆರ್ ವ್ಯಾಲ್ಯೂಸ್. ಹೌದಾ? ಇಲ್ಲಿ ಏನ್ ಮಾಡ್ತೀವಿ? ವ್ಯಾಲ್ಯೂಸ್ ಇನ್ಪುಟ್ ಆಗಿ ಕೊಡ್ತೀವಿ, ವಿ ವಿಲ್ ಗೆಟ್ ಆಂಗಲ್ಸ್ ಆಸ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂಸ್. ಇಲ್ಲಿ ನೋಡ್ರಿ, ಸೈನ್ ಇನ್ವರ್ಸ್ 0 0, ಸೈನ್ ಇನ್ವರ್ಸ್ 1/2 π/6, ಸೈನ್ ಇನ್ವರ್ಸ್ ಆಫ್ 1/√2 π/4. ಇದೇ ರೀತಿ ಈ ಟೇಬಲ್ ಅನ್ನ ಯು ನೀಡ್ ಟು ರಿಮೆಂಬರ್. ಸಿ, ಏನಿಲ್ಲ ಇಲ್ಲಿ π/6 ಅಂತಂದ್ರೆ ಎಷ್ಟು? 30 ಡಿಗ್ರಿ. π/3 ಅಂತಂದ್ರೆ ಎಷ್ಟು? 60 ಡಿಗ್ರಿ. π/4 ಅಂತಂದ್ರೆ 45 ಡಿಗ್ರಿ. π/2 ಅಂತಂದ್ರೆ 90 ಡಿಗ್ರಿ. ಈ ರೀತಿ ನೀವು ನೆನ್ಪಿಡ್ಬೇಕು. ಟೇಬಲ್ ಆಲ್ರೆಡಿ ಗೊತ್ತಿರುತ್ತೆ ನಿಮ್ಗೆ, 10th ಕ್ಲಾಸ್ ಅಲ್ಲಿ ಕಲ್ತಿರ್ತೀರಿ. ಓಕೆ, ಯು ಜಸ್ಟ್ ನೀಡ್ ಟು ಪ್ರಾಕ್ಟೀಸ್ ಆಲ್ ದೀಸ್ ವ್ಯಾಲ್ಯೂಸ್. ದೆನ್ ಕಮಿಂಗ್ ಟು ದ ಸ್ಟ್ಯಾಂಡರ್ಡ್ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್. ಇಲ್ಲಿ ಪ್ರಾಪರ್ಟೀಸ್ ಏನೋ ನೆನ್ಪಿಡ್ತೀರಿ, ಬಟ್ ಅಟ್ ದ ಸೇಮ್ ಟೈಮ್ ಯು ನೀಡ್ ಟು ರಿಮೆಂಬರ್ ದಿಸ್. ಈ ವ್ಯಾಲ್ಯೂನ ನಾವು ನೆನಪಿಡ್ಲೇಬೇಕಾಗುತ್ತೆ. x ಬಿಲಾಂಗ್ಸ್ ಟು minus pi by 2 to plus pi by 2. ದೆನ್ ಓನ್ಲಿ ದಿಸ್ ಪ್ರಾಪರ್ಟಿ ಈಸ್ ವ್ಯಾಲಿಡ್ ಅಂತ ಕರಿತೀವಿ ನಾವು. ಈ ಪ್ರಾಪರ್ಟಿ ವ್ಯಾಲಿಡ್ ಆಗ್ಬೇಕಾಗಿತ್ತು ಅಂತಂದ್ರೆ x ಮಸ್ಟ್ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್. ದೆನ್ cos inverse of cos x is equals to x ಯಾವಾಗ ಬರುತ್ತೆ ಅಂತಂದ್ರೆ ಫಾರ್ ಆಲ್ x ಬಿಲಾಂಗ್ಸ್ ಟು ದಿಸ್, ಈ ಒಂದು ಇಂಟರ್ವಲ್ ಒಳಗಡೆ ಇರಬೇಕು x 0 to pi. tan inverse of tan x is equals to x ಯಾವಾಗ ಆಗುತ್ತೆ? ಫಾರ್ ಆಲ್ x ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ minus pi by 2 to plus pi by 2. cot inverse of cot x is equals to x ಆಗ್ಬೇಕಂತಂದ್ರೆ ಯಾವಾಗ ಬೇಕಾದಾಗ ಆಗೋದಿಲ್ಲ ಇದು. ಓಕೆ, ಅಲ್ಲಿ ಒಳಗಡೆ ಏನ್ ಕೊಟ್ಟಿದಾರಲ್ಲ x, ಆ x ಈ ಇಂಟರ್ವಲ್ ಒಳಗಡೆ ಇರ್ಬೇಕು ಕಂಪಲ್ಸರಿ. ಇರ್ಲಿಲ್ಲ ಅಂತಂದ್ರೆ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು ನಾವು. ಓಕೆ, sec inverse of sec x is equal to x ಯಾವಾಗ ಆಗುತ್ತೆ? ಫಾರ್ ಆಲ್ x ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0 to pi ಎಕ್ಸೆಪ್ಟ್ pi by 2. cosec inverse of cosec x is equal to x ಯಾವಾಗ ಆಗುತ್ತೆ? ಫಾರ್ ಆಲ್ x ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ minus pi by 2 to pi by 2 ಎಕ್ಸೆಪ್ಟ್ 0. ಓಕೆ, ಇದನ್ನಿಷ್ಟು ನೆನ್ಪಿಡ್ಬೇಕು. ನಿಮ್ಗೆ ಎಕ್ಸಾಮ್ ಒಳಗಡೆ ಕೇಳ್ತಾನೆ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಅಥವಾ ಎಕ್ಸ್ ಬಿಲಾಂಗ್ಸ್ ಟು ಡ್ಯಾಶ್ ಅಂತ ಕೊಟ್ಟು 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ಇದರಲ್ಲಿ ಇಲ್ಲಿ ನಾನು 6 ಬರ್ದಿದ್ದಾನಲ್ಲ, ಇದರಲ್ಲಿ ಯಾವ್ದು ಬೇಕಾದ್ರೂ ಒಂದು ಕೇಳಬಹುದು. ಓಕೆ, ದೆನ್ ನೆಕ್ಸ್ಟ್ ಅಲ್ಲಿ ಹೊರಗಡೆ ಯಾವ್ದಿತ್ತು? ಇನ್ವರ್ಸ್ ಇತ್ತು. ಹೌದಾ? ಇಲ್ಲಿ ಒಳಗಡೆ ಏನಿದೆ? ಇನ್ವರ್ಸ್ ಇದೆ ನೋಡಿ. ಸೈನ್ ಆಫ್ ಸೈನ್ ಇನ್ವರ್ಸ್ ಐತಿ. ಎಕ್ಸ್ ಯಾವಾಗ ಆಗ್ತೈತಿ?
ಇಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ವ್ಯಾಲ್ಯೂಸ್ ಇರಬೇಕು, ಬಿಕಾಸ್ ಇನ್ಸೈಡ್ ಸೈನ್ ಇನ್ವರ್ಸ್ ಇದೆ. ಸೊ ಫಾರ್ ದಟ್ ಎಕ್ಸ್ ಮಸ್ಟ್ ಬಿಲಾಂಗ್ಸ್ ಟು ವಾಟ್ -1 to +1. Similarly, cos inverse x, cos of cos inverse x is equal to x for all x belongs to closed interval -1 to +1. Sec of sec inverse x is equals to x ಯಾವಾಗ ಬರುತ್ತೆ? For all x belongs to set of real numbers minus this interval ಅಂತ -1 to +1. ನಿಮ್ಗೆ ಎಕ್ಸಾಮ್ ಒಳಗಡೆ ಡೈರೆಕ್ಟ್ ಆಗಿ ಈ ಕ್ವಶನ್ ಫ್ರೇಮ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ದೆನ್ ಕಮಿಂಗ್ ಟು ದೀಸ್ ಆರ್ ದಿ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೀವು ನೋಡಬಹುದು. ಸೈನ್ ಇನ್ವರ್ಸ್ ಆಫ್ 2x multiplied by √1 - x² ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಒಂದಿಷ್ಟು ಪ್ರೂಫ್ ಮಾಡ್ತೀರಿ ನೀವು. ಓಕೆ, 2 sin inverse x ಬರ್ಬೇಕಾಗಿತ್ತಂದ್ರೆ ಇದನ್ನ ನೆನ್ಪಿಡ್ರಿ, 100% ನಿಮಗೆ ಎಕ್ಸಾಮ್ ಒಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. x ಮಸ್ಟ್ ಲೈಸ್ ಬಿಟ್ವೀನ್ -1/√2 to +1/√2. 2 cos inverse x ಆಗ್ಬೇಕಾಗಿತ್ತಂತಂದ್ರೆ 1/√2 ದಿಂದ 1 ವರೆಗೂ ಇರಬೇಕಿದೆ. ಓಕೆ, 3 sin inverse x is equal to sin inverse of 3x - 4x³ ಯಾವಾಗ ಆಗುತ್ತೆ ಇದು? x must belongs to this interval, ಯಾವುದು? ಕ್ಲೋಸರ್ ಇಂಟರ್ವಲ್ -1/2 to 1/2. 3 cos inverse x is equal to cos inverse of 4x³ - 3x ಯಾವಾಗ ಆಗುತ್ತೆ? x must belongs to this interval. ಓಕೆ, ಇವೆಲ್ಲ ನೀವು ರಿಸಲ್ಟ್ಸ್ ನೋಟ್ ಮಾಡ್ತಾ ಇರಬೇಕು. ದೆನ್ ಕಮಿಂಗ್ ಟು ದ ಅಡಿಷನಲ್ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಈ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಪ್ರಾಪರ್ಟೀಸ್ ಅನ್ನ ಕೊಟ್ಟಿಲ್ಲ, ಆದ್ರೂ ನಾನು ಹೇಳ್ತಾ ಇದ್ದೀನಿ. ಇದನ್ನ ನೀವು ಏನ್ ಮಾಡಬಹುದು ಅಂತಂದ್ರೆ ಯೂಸ್ ಮಾಡ್ಕೋಬಹುದು. ಓಕೆ, sin inverse of -x is equal to -sin inverse x, tan inverse of -x is equal to -tan inverse x, sec inverse of -x is equal to -cosec inverse x. ಇವು ಮೂರು ನೀವು ಅಬ್ಸರ್ವ್ ಮಾಡಬಹುದು. ಸೈನ್ ಇನ್ವರ್ಸ್ ಆಫ್ ನೆಗೆಟಿವ್ ಆಂಗಲ್ ಕೊಟ್ಟಿವಿ ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು ನೆಗೆಟಿವ್ ಟೈಮ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ. ಬಟ್ ವೆರಾಸ್ ದೀಸ್ 3 ನೀವು ಈ ಮೂರು ಫಂಕ್ಷನ್ಸ್ ನೋಡಬಹುದು. ನೀವು ಇಲ್ಲೇ ಈ ಮೂರು ಪ್ರಾಪರ್ಟೀಸ್ ನೋಡ್ರಿ. ಕಾಸ್ ಇನ್ವರ್ಸ್ ಆಫ್ -x ಏನಾಗುತ್ತೆ? π - cos ಇನ್ವರ್ಸ್ x ಆಗುತ್ತೆ. ಕಾಟ್ ಇನ್ವರ್ಸ್ ಆಫ್ -x ಏನಾಗುತ್ತೆ? π - cot ಇನ್ವರ್ಸ್ x ಆಗುತ್ತೆ. ಸೆಕ್ ಇನ್ವರ್ಸ್ ಆಫ್ -x ಏನಾಗುತ್ತೆ? π - sec ಇನ್ವರ್ಸ್ ಆಗುತ್ತೆ. ಓಕೆ, ಈ ಮೂರು ಮತ್ತೆ ಈ ಮೂರು ಟೋಟಲ್ 6 ಪ್ರಾಪರ್ಟೀಸ್ ಇವು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಕೊಟ್ಟಿಲ್ಲ. ಸ್ಟಿಲ್ ಯು ಕ್ಯಾನ್ ರಿಮೆಂಬರ್. ಬಟ್ ಜಾಸ್ತಿ ಕನ್ಫ್ಯೂಸ್ ಆಗೋ ಫಾರ್ಮುಲಾ ಅಂತಂದ್ರೆ ಇಲ್ಲಿ ನೋಡಿ, sin 2θ ಗೆ ಇನ್ ಟರ್ಮ್ಸ್ ಆಫ್ tan θ ಬಂದಾಗ 2 tan θ ಡಿವೈಡ್ ಬೈ 1 + tan² θ ಬರುತ್ತೆ. ಇಲ್ಲಿ ಡಿನಾಮಿನೇಟರ್ ಒಳಗಡೆ ಏನ್ ಬರುತ್ತೆ? 1 + tan² θ ಬರುತ್ತೆ. 1 + tan² θ ಬರುತ್ತೆ. ಇನ್ ಕೇಸ್ ಆಫ್ tan 2θ 1 - tan² θ ಬರುತ್ತೆ. ನ್ಯೂಮರೇಟರ್ ಎರಡರೊಳಗಡೆ ಸೇಮ್ ಇರುತ್ತೆ. ಈ ಫಾರ್ಮುಲಾ ನಿಮಗೆ ಗೊತ್ತೇ ಇರುತ್ತೆ, ಬಹಳ ಸಲ ಯೂಸ್ ಮಾಡ್ತೀವಿ ನಾವು. cos 2θ ಗೆ ನೋಡ್ರಿ, cos² θ - sin² θ. ಬೇಸ್ಡ್ ಆನ್ ದಿ ಸಿಚುವೇಶನ್ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. 1 - 2 sin² θ ಆಗುತ್ತೆ, 2 cos² θ - 1 ಆಗುತ್ತೆ. ಆಮೇಲೆ ಇನ್ ಟರ್ಮ್ಸ್ ಆಫ್ tan θ ಕೇಳಿದ್ದಪ್ಪ ಅಂತಂದ್ರೆ 1 - tan² θ ಡಿವೈಡ್ ಬೈ 1 + tan² θ ಆಗುತ್ತೆ. ದೆನ್ sin 3θ is equal to 3 sin θ - 4 sin³ θ. ಇವೆಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಒಳಗಡೆ ಇರತಕ್ಕಂಥ ಫಾರ್ಮುಲಾ. cos 3θ is equal to 4 cos³ θ - 3 cos θ, sin² θ + cos² θ is equal to 1. ಇದಿಷ್ಟು ಫಾರ್ಮುಲಾನ ನೀವು ಲಿಸ್ಟ್ ಔಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಅಂತಂದ್ರೆ ದ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿಲ್ ಬಿಕಮ್ ಸ್ಟಿಲ್ ಈಸಿಯರ್. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್ ನೋಡ್ರಿ, ಇದು ನಿಮ್ ಕ್ವಶನ್ ಒಳಗಡೆ ಸಾಲ್ವ್ ಮಾಡುವಾಗ ಬರ್ತೈತಿ. tan ಇನ್ವರ್ಸ್ ಆಫ್ ನಿಮ್ಗೆ ಒಂದು ಕ್ವಶನ್ ಕೊಟ್ಟಾನೆ, ಏನಂತ ಹೇಳಿ cos x - sin x ಡಿವೈಡ್ ಬೈ cos x + sin x ಅಂತ. ಅಲ್ಲಿ ಏನ್ ಮಾಡ್ತೀರಿ? cos x ಕಾಮನ್ ತಗೊಂಡು ಅವಾಗ ಏನಾಗುತ್ತೆ? cos x ಕ್ಯಾನ್ಸಲ್ ಆಗುತ್ತೆ. ಇದು 1 - tan x ಆಗುತ್ತೆ, ಇದು 1 + tan x ಆಗುತ್ತೆ. ದೆನ್ ಫರ್ದರ್ ಪ್ರೊಸೀಜರ್ ಮಾಡುವಾಗ ನಿಮ್ಗೆ ಫಾರ್ಮುಲಾನ ಗೊತ್ತಾಗೋದಿಲ್ಲ, ಆ ಟೈಮ್ ಒಳಗೆ ಈ ರಿಸಲ್ಟ್ ಯೂಸ್ ಆಗುತ್ತೆ. tan 1 ಪ್ಲೇಸ್ ಒಳಗೆ tan π/4 ಅಂತ ಬರೀರಿ. ಯಾಕಂದ್ರೆ ವಿ ನೋ ದಟ್ tan π/4 tan 45 is 1. ಓಕೆ, ಸೊ ಅದನ್ನ ಬರೆದ್ರಿ ಅಂತಂದ್ರೆ ಅದನ್ನ ಅದು ಯಾವ ಫಾರ್ಮುಲಾ ರೆಡ್ಯೂಸ್ ಆಗುತ್ತೆ ನೋಡ್ರಿ. tan of x - y ಫಾರ್ಮುಲಾ ರೆಡ್ಯೂಸ್ ಆಗುತ್ತೆ. ವೆರಾಸ್ x is equal to π/4, y ಅಂತಂದ್ರೆ ಇಲ್ಲಿ x ಆಗುತ್ತೆ. tan x - tan y ಡಿವೈಡ್ ಬೈ 1 + tan x into tan y. ಓಕೆ, ಸೊ ಡೈರೆಕ್ಟ್ ರಿಸಲ್ಟ್ ಏನ್ ಬರುತ್ತೆ ಅಂತಂದ್ರೆ π/4 - x ಅಂತ ಬರುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದೀಸ್ ರಿಸಲ್ಟ್ಸ್. ನೆಕ್ಸ್ಟ್ ವಿಡಿಯೋ ಐ ವಿಲ್ ಬಿ ಡೀಲಿಂಗ್ ವಿತ್ 5 minutes revision of matrices. Till then, stay tuned.